ವಿಸ್ತರಣೆ ಯಾವಾಗ, ಡಿ.ಕೆ. ಶಿವಕುಮಾರ್ ಕಂಪ್ಲೀಟ್ ಆಗಿ ಅವರ ಸಂಪುಟ ರೆಡಿ ಆಗೋದು ಯಾವಾಗ ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ಚರ್ಚೆ ಆಗ್ತಾ ಇತ್ತು. ಬಟ್ ಇದೀಗ ಒಂದು ದಿನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆಗೆ ಸೋಮವಾರ ಶುಭ ಮುಹೂರ್ತ ಅಂತ ಹೈಕಮಾಂಡ್ ಮುಂದೆ 2 ದಿನಾಂಕ ಪ್ರಸ್ತಾಪಿಸಿದ ಡಿ.ಕೆ.ಶಿ. ಖಾಲಿ ಇದ್ದ ಕುರ್ಚಿಗಳು ಸೋಮವಾರ ಕಂಪ್ಲೀಟ್ ಆಗುತ್ತೆ. 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಲು ಹೈ ಆಸಕ್ತಿಯಲ್ಲಿದೆ. ಬಾಕಿ ಇರುವ 20 ಸ್ಥಾನಗಳಿಗೆ 40 ಶಾಸಕರಿಂದ ಲಾಬಿ. ಹೈಕಮಾಂಡ್ ಅಂಗಳದಲ್ಲೇ ಕಾಂಗ್ರೆಸ್ ಶಾಸಕರಿಂದ ಕುಂಟಾಬಿಲ್ಲೆ. ಜಾತಿ ಮಾನದಂಡ ಮತ್ತು ಪಕ್ಷದ ಭವಿಷ್ಯದ ದೃಷ್ಟಿಕೋನವನ್ನ ಗಮನದಲ್ಲಿಟ್ಟುಕೊಂಡು ಡಿ.ಕೆ. ಸಂಪುಟಕ್ಕೆ ಯಾರ್ಯಾರು ಸೇರಲಿದ್ದಾರೆ ಗೊತ್ತಾ? ಸಂಪುಟ ವಿಸ್ತರಣೆಗೆ ಸೋಮವಾರ ಮುಹೂರ್ತ ಫಿಕ್ಸ್ ಅಂತ ಅನ್ನಲಾಗ್ತಾ ಇದೆ. ಹೈಕಮಾಂಡ್ ಮುಂದೆ 2 ದಿನಾಂಕ ಪ್ರಸ್ತಾಪಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಅದರಲ್ಲಿ ಸೋಮವಾರ ಫಿಕ್ಸ್ ಆಗ್ಬಿಡುತ್ತಾ? ಹಂಗಾದ್ರೆ ಖಾಲಿ ಇದ್ದ ಕುರ್ಚಿಗಳು ಸೋಮವಾರದ ದಿನ ಕಂಪ್ಲೀಟ್ ಆಗುತ್ತಾ? 20 ಅಲ್ವಾ ಟೋಟಲ್ ಆಗಿ 20 ಸ್ಥಾನವನ್ನ ಭರ್ತಿ ಮಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಆಸಕ್ತಿ. 20ಕ್ಕೆ 40 ಶಾಸಕರು ಲಾಭಿ ಮಾಡ್ತಾ ಇದ್ದಾರೆ. ಒಂದು ರೀತಿ ಕುಂಟಾಬಿಲಿಯ ಆಟ ನಡೀತಾ ಇದೆ ಇಲ್ಲಿ. ಜಾತಿ ಮಾನದಂಡ ಮತ್ತು ಪಕ್ಷದ ಭವಿಷ್ಯದ ದೃಷ್ಟಿಕೋನದಿಂದ ಲೆಕ್ಕಾಚಾರವನ್ನ ಇಟ್ಕೊಂಡು ಯಾರ್ಯಾರಿಗೆ ಅವಕಾಶ ಮಾಡಿಕೊಡ್ಲಾಗುತ್ತೆ, ಸಮುದಾಯವಾರು ಜಾತಿವಾರು ಲೆಕ್ಕಾಚಾರಗಳು ನಡೀತಾ ಇರುವಂಥದ್ದು. ಕೊನೆಗೂ ಸೋಮವಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 2 ಡೇಟ್ ಅನ್ನ ಪ್ರಸ್ತಾಪಿಸಿದ್ರು. 2 ಡೇಟಲ್ಲಿ ಸೋಮವಾರ ದಿನವನ್ನ ಆಯ್ಕೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ಇನ್ನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ. ಸರ್ಕಾರ ಕೊಡಬೇಕು. ಬಟ್ ಇಲ್ಲಿ ಬಾಕಿ ಇರುವಂತ 20 ಸ್ಥಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆದು ತೂಗಿ ಲೆಕ್ಕಾಚಾರ ಹಾಕಿದ್ದಾರೆ ರಾಹುಲ್ ಗಾಂಧಿ. 20 ಸಚಿವರ ಪ್ರಮಾಣ ವಚನಕ್ಕೆ ರಾಹುಲ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಬಳಿ 2 ದಿನಾಂಕ ಪ್ರಸ್ತಾಪಿಸಿದ್ದ ಸಿಎಂ ಡಿ.ಕೆ. ಜುಲೈ 20 ಇಲ್ಲವೇ 22ರಂದು ಸಂಪುಟ ವಿಸ್ತರಣೆಗೆ ಶುಭ ಮುಹೂರ್ತ. ರಾಹುಲ್ ಬಳಿ 2 ದಿನಗಳ ಪ್ರಸ್ತಾಪವಿಟ್ಟ ದೈವ ಭಕ್ತ ಡಿ.ಕೆ. ಹೈಕಮಾಂಡ್ ಒಪ್ಪಿದ್ರೆ ಜುಲೈ 20ರಂದೇ ಸಂಪುಟ ವಿಸ್ತರಣೆ. ಸೋಮವಾರದಂದೇ ನೂತನ ಸಚಿವರ ಪ್ರಮಾಣ ವಚನ. ಹೈಕಮಾಂಡ್ ಒಪ್ಪಿದ್ರೆ ಜುಲೈ 20, 22ರಲ್ಲಿ 22 ದಿನಾಂಕವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೋಮವಾರ ಸಂಪುಟ ವಿಸ್ತರಣೆಗೆ ಅವಕಾಶ ಮಾಡಿಕೊಡ್ಲಾಗುತ್ತಾ? ಅವತ್ತೇ ಪ್ರಮಾಣ ವಚನ ಕೂಡ ಸ್ವೀಕಾರ ಆಗಿಬಿಡುತ್ತಾ? ಯಾರ್ಯಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಕೊಡಲಾಗುತ್ತೆ, ಹೊಸಬರಿಗೆ ಎಷ್ಟು ಅವಕಾಶ, ಹಳಬರಿಗೆ ಎಷ್ಟು ಜನಕ್ಕೆ ಅವಕಾಶ ಸಿಗಬಹುದು, ಕೋಟಾವಾರು ಸಮುದಾಯವಾರು ಎಷ್ಟು ಅವಕಾಶ ಸಿಗಬಹುದು, ಇವೆಲ್ಲವೂ ಕೂಡ ಲೆಕ್ಕಾಚಾರ ಇದೆ. ಎಲ್ಲವನ್ನ ಕೂಡ ಅಳಿದು ತೂಗಿ ಹೊಸಬರಿಗೆ ಮನೆ ಹಾಕಬಹುದು, ಹೊಸಬರಿಗೆ ಅವಕಾಶ ಮಾಡಿಕೊಡಬಹುದು ಅಂತ ನೋಡಿದ್ರೆ ರಾಹುಲ್ ಗಾಂಧಿಯ ನಿಲುವು ಇದರಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ, ಎಲ್ಲದಕ್ಕೂ ಕೂಡ ಸೋಮವಾರ ತೆರೆ ಬೀಳುತ್ತಾ ಅನ್ನುವಂಥ ಪ್ರಶ್ನೆ. ಸೋಮವಾರ ಶುಭ ಮುಹೂರ್ತ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಡಿ.ಕೆ. ಶಿವಕುಮಾರು ದೈವ ಭಕ್ತರು. ಯಾವ ರೀತಿಯಾಗಿ ಅವರ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲೂ ಕೂಡ ಅವ್ರು ತೆಗೆದುಕೊಂಡಂಥ ಒಂದಿಷ್ಟು ನಿರ್ಧಾರಗಳನ್ನು ನಾವು ಗಮನಿಸಿದ್ವಿ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ದಿನಾಂಕ ನಿಗದಿ ಆಗುತ್ತಾ ಅನ್ನುವಂಥ ಚರ್ಚೆ ಇದೆ.